ಚಿಕ್ಕಮಗಳೂರಲ್ಲಿ ಮಠ ವರ್ಸಸ್ ಮಸೀದಿ ನಡುವೆ ಭೂ ವಿವಾದ ಕಳೆದ 20 ವರ್ಷಗಳಿಂದ ಇದೆ. ಜಾಮಿಯಾ ಮಸೀದಿ ವರ್ಸಸ್ ನೆಲ್ಲೂರು ಮಠ ಅಂತೇಳಿ ಫೈಟ್ ನಡೀತಾ ಇರೋದು. ಈಗ ಮಸೀದಿ ಜಾಗದಲ್ಲಿದ್ದ ಮನೆ ಹಾಗೇನೆ ಹೋಟೆಲ್ ಅನ್ನ ತೆರವು ಮಾಡಿರೋದ್ರಿಂದ ಈ ಜಗಳ, ಈ ತಿಕ್ಕಾಟ ಮತ್ತೆ ತಾರಕಕ್ಕೇರಿದೆ. ಬಡಾ ಮಖಾನ್ ಮಸೀದಿ ಪಕ್ಕದಲ್ಲಿದ್ದಂತ ಮನೆ ಮತ್ತೆ ಹೋಟೆಲ್ ಅನ್ನ ತೆರವು ಮಾಡಲಾಗಿದೆ. ಹೈಕೋರ್ಟ್ ಆದೇಶದಂತೆ ಮನೆ ಹಾಗೇನೆ ಹೋಟೆಲ್ ಅನ್ನ ತೆರವು ಮಾಡಲಾಗ್ತಾ ಇದೆ. ಮಸೀದಿಯವರ ವಿರುದ್ಧ ಹಿಂದೂ ಸಂಘಟನೆಗಳು ಇದೀಗ ಕಿಡಿಕಾರ್ತಾ ಇವೆ. ನಾವು ತೆರವಿಗೆ ಬಿಡೋದಿಲ್ಲ, ಅಡ್ಡಿಪಡಿಸ್ತೀವಿ ಅಂತೆಲ್ಲ ಸವಾಲುಗಳನ್ನ ಹಾಕ್ತಾ ಇದ್ದಾರೆ. ಇವತ್ತು ಮಸೀದಿ ಅಕ್ಕಪಕ್ಕದ ಮತ್ತಷ್ಟು ಜಾಗವನ್ನ ತೆರವು ಮಾಡಲಾಗುತ್ತೆ. ತೆರವಾದ ಸ್ಥಳದಲ್ಲೇ ನಾವು ಕಟ್ಟಡವನ್ನ ಕಟ್ತೀವಿ ಅಂತ ಹೇಳಿ ಸವಾಲನ್ನ ಹಿಂದೂ ಪರ ಸಂಘಟನೆಯವರು ಹಾಕ್ತಾ ಇದ್ದಾರೆ. ಮಸೀದಿಯವರಿಗೆ ಬಿಜೆಪಿ ಮತ್ತೆ ಹಿಂದೂ ಸಂಘಟನೆಗಳು ಈ ಚಾಲೆಂಜ್ ಅನ್ನ ಹಾಕಿರೋದು. ಮಸೀದಿ ಕಮಿಟಿಯವರ ಮೇಲೆ 2 FIR ದಾಖಲಾಗಿದೆ. ಸದ್ಯಕ್ಕೆ ಚಿಕ್ಕಮಗಳೂರಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಐಜಿಪಿ ಅಮಿತ್ ಸಿಂಗ್. 5 KSRP ತುಕಡಿ ಹಾಗೇನೆ 500ಕ್ಕೂ ಹೆಚ್ಚು ಪೊಲೀಸರನ್ನ ಈ ಜಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ಕಟ್ಟಡ ತೆರವು ಮಾಡಿದ ಮೇಲೆ ಅದೇ ಸ್ಥಳದಲ್ಲಿ ಮತ್ತೆ ನಾವು ಕಟ್ಟಡವನ್ನ ಕಟ್ತೀವಿ ಅಂತ ಹೇಳಿ ಹಿಂದೂ ಸಂಘಟನೆಯವರು ಸವಾಲನ್ನ ಹಾಕ್ತಾ ಇದ್ದಾರೆ. ಬಿಜೆಪಿಯವರು ಮತ್ತೆ ಹಿಂದೂ ಸಂಘಟನೆಗಳ ಲೀಡರ್ಸ್ ಈ ಸವಾಲನ್ನ ಹಾಕಿರೋದು. ಆದ್ರೆ ಪೊಲೀಸರು ಹಾಗೇನೆ ಜಿಲ್ಲಾಡಳಿತ ಮನವಿ ಮೇರೆಗೆ ಸಂಜೆ ತನಕ ನಾವು ಕಾದು ನೋಡ್ತೀವಿ ಅಂತ ಸಂಘಟನೆಯವರು ಹೇಳ್ತಾ ಇದ್ದಾರೆ. ಡಿಸಿ ಏನ್ ಭರವಸೆ ಕೊಡ್ತಾರೆ ಅದ್ರ ಮೇಲೆ ನಮ್ಮ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. 20 ವರ್ಷಗಳಿಂದ ಈ ವಿವಾದ ಇತ್ತು. ಹೈಕೋರ್ಟ್ ನಲ್ಲಿ ಏನಂತ ಸ್ಪಷ್ಟವಾಗಿ ಆದೇಶ ಬಂದಿದೆ, ಆದೇಶ ಬಂದ ಮೇಲೆ ನಡೀತಿರುವಂತ ಈ ಜಗಳ ಏನು, ಸವಾಲುಗಳೇನು? ಎಸ್ ಶರ್ಮಿತಾ, ಏನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ಭೂ ವಿವಾದ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅದು ಕೂಡ ಏನು ನಲ್ಲೂರು ಮಠ ಹಾಗೂ ಜಾಮಿಯಾ ಮಸೀದಿಯ ನಡುವಿನ ಈ ಒಂದು ಭೂ ವಿವಾದ ಅಂತ ಹೇಳ್ಬೋದು. ಈ ಒಂದು ಭೂ ವಿವಾದ ಕಳೆದ 2 ದಶಕಗಳಿಂದಲೂ ಕೂಡ ಕಾನೂನು ಸಮರದಲ್ಲಿತ್ತು. ನಲ್ಲೂರು ಮಠದವರು ಈ ಒಂದು ಆಸ್ತಿ ನಮಗೆ ಸೇರ್ಬೇಕು ಅಂತ ಜಾಮಿಯಾ ಮಸೀದಿ ವಕ್ಫ್ ಅಧೀನದಲ್ಲಿರ್ತಕ್ಕಂಥ ಈ ಒಂದು ಜಾಮಿಯಾ ಮಸೀದಿ ಅಂದ್ರೆ ಈ ಒಂದು ಭೂಮಿಯನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಕೊಂಡು ವಕ್ಫ್ ಸೇರಿಸಿಕೊಳ್ಳಲಾಗುತ್ತದೆ. ಆ ನಿಟ್ಟಿನಲ್ಲಿ ಜಾಮಿಯಾ ಮಸೀದಿ ಇದು ನಮಗೆ ಸೇರುತ್ತೆ ಅಂತ ಹೇಳಿ ಈ ಒಂದು ಕಾನೂನು ಹೋರಾಟಕ್ಕೆ ಮುಂದುವರೆದಿದೆ. ಕಳೆದ 2 ದಶಕಗಳಿಂದಲೂ ಕೂಡ ಈ ಒಂದು ಕಾನೂನು ಹೋರಾಟ ನಡೀತಾ ಇತ್ತು. ಆದ್ರೆ ಮೊನ್ನೆ ನಿನ್ನೆ ಬೆಳಗ್ಗೆ ವಕ್ಫ್ ಅಧೀನದಲ್ಲಿರ್ತಕ್ಕಂಥ ಈ ಒಂದು ಜಾಮಿಯಾ ಮಸೀದಿಯ ಕಮಿಟಿಯವರು ನಮಗೆ ಹೈಕೋರ್ಟ್ ನಿಂದ ಆದೇಶ ಸಿಕ್ಕಿದೆ, ನಮ್ಮ ಪರವಾಗಿ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳ್ಕೊಂಡು ಏಕಾಏಕಿ ತೆರವಿಗೆ ಮುಂದಾಗಿದ್ರು. ಆದ್ರೆ ಈ ಒಂದು ಯಾವುದೇ ರೀತಿಯಾಗಿ ಅಧಿಕೃತ ಆದೇಶವನ್ನ ಪೊಲೀಸ್ ಇಲಾಖೆಗೆ ತೋರಿಸಿ ಅಥವಾ ಜಿಲ್ಲಾಡಳಿತಕ್ಕೆ ಕೊಟ್ಟಾಗ್ಲಿ ಅವರು ಯಾವುದೇ ರೀತಿಯ ಪರ್ಮಿಷನ್ ಅನ್ನ ತಗೊಂಡಿರಲಿಲ್ಲ. ನಗರಸಭೆಯಿಂದಲೂ ಕೂಡ ಕಟ್ಟಡ ತೆರವು ಮಾಡ್ಲಿಕ್ಕೆ ಪರ್ಮಿಷನ್ ಅನ್ನ ತೆಗೆದುಕೊಂಡಿರಲಿಲ್ಲ. ಈ ನಿಟ್ಟಿನಲ್ಲಿ ನಲ್ಲೂರು ಮಠದ ಮನೆಯವರಿರ್ಬೋದು, ಹಿಂದೂ ಪರ ಸಂಘಟನೆಗಳು ಮತ್ತು ಬಿಜೆಪಿಯ ಇಡೀ ಜಿಲ್ಲಾ ಬಿಜೆಪಿ ಈ ಒಂದು ವಿವಾದಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆ ಒಂದು ವಿವಾದದಲ್ಲಿ ಸ್ಥಳದಲ್ಲಿ ಇದ್ದಂತಹ ಮನೆ, ಹೋಟೆಲ್ ಮತ್ತು ಅಂಗಡಿಗಳನ್ನ ತೆರವುಗೊಳಿಸಲಿಕ್ಕೆ ಜಾಮಿಯಾ ಮಸೀದಿ ಸುಮಾರು 200ಕ್ಕೂ ಹೆಚ್ಚು ಯುವಕರನ್ನ ಬಳಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಭಾಗವಹಿಸಿದಂತಹ ಈ ಒಂದು ನಲ್ಲೂರು ಮಠ ಮತ್ತು ಹಿಂದೂ ಪರ ಸಂಘಟನೆಗಳು ಆ ತೆರವು ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡುವಂತೆ ಒತ್ತಾಯ ಮಾಡಿದ್ರು. ಈ ನಿಟ್ಟಿನಲ್ಲಿ ಮುಂಜಾಗ್ರತೆಯನ್ನ ವಹಿಸಿಕೊಂಡಂತಹ ಪೊಲೀಸ್ ಇಲಾಖೆ ಮುಂದಿನ ಕ್ರಮ ಆಗ್ಬೋದಂತ ಅನಾಹುತಗಳನ್ನ ಎಚ್ಚೆತ್ತುಕೊಂಡು ಏಕಾಏಕಿಯಾಗಿ ಈ ಒಂದು ಕಟ್ಟಡವನ್ನ ತೆರವು ಮಾಡ್ಲಿಕ್ಕೆ ಮುಂದಾಗಿದ್ದ ಜಾಮಿಯಾ ಮಸೀದಿಗೆ ವಾರ್ನಿಂಗ್ ಅನ್ನ ಕೊಟ್ಟು ಕಟ್ಟಡವನ್ನು ತೆರವುಗೊಳಿಸೋದನ್ನ ಸ್ಟಾಪ್ ಮಾಡಿತ್ತು. ಆ ನಿಟ್ಟಿನಲ್ಲಿ ಎರಡೂ ಕಡೆಯವರ ಸಭೆಯನ್ನ ಚಿಕ್ಕಮಗಳೂರು SP ವಿಕ್ರಮ್ ಅಮಟೆ ಅವರು ನಡೆಸಿದ್ರು. ಆದ್ರೆ ಜಿಲ್ಲಾ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಯಾವ ಜಾಗದಲ್ಲಿ ಮನೆ ಮತ್ತು ಅಂಗಡಿಗಳನ್ನ ತೆರವುಗೊಳಿಸಿದಿರೋ ಹೋಟೆಲ್ಗಳನ್ನ ಅದೇ ಜಾಗದಲ್ಲಿ ಕಟ್ಟಿಕೊಡ್ಬೇಕು, ಕಟ್ಟಲಿಲ್ಲ ಅಂತಂದ್ರೆ ನಾವೇ ಮುಂದೆ ನಿಂತು ಕಟ್ಟಿಕೊಡ್ತೀವಿ ಅನ್ನೋ ಒಂದು ಸವಾಲನ್ನ ಹಾಕಿದ್ರು. ಆ ನಿಟ್ಟಿನಲ್ಲಿ ಈ ಒಂದು ನಲ್ಲೂರು ಮಠದ ಮನೆಯವರಿರ್ಬೋದು ಮತ್ತು ನಗರಸಭೆ ಮತ್ತು ಇವುಗಳು ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ 3 ಪ್ರತ್ಯೇಕ ಪ್ರಕರಣಗಳನ್ನ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಆದ್ರೂ ಕೂಡ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಮನವಿಯ ಮೇರೆಗೆ ಇವತ್ತು ಒಂದು ದಿನ ಕಾದು ನೋಡುವಂತ ತಂತ್ರಕ್ಕೆ ಜಿಲ್ಲಾ ಬಿಜೆಪಿ ಬಂದಿರತಕ್ಕಂಥದ್ದು. ಶರ್ಮಿತಾ, ಡಿಸಿ ಯಾವ ತರ ನಿರ್ಧಾರ ಕೈಗೊಳ್ತಾರೆ, ಹಿಂದೂ ಸಂಘಟನೆಯವರು ಏನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಯೋಗೇಶ್.